ಸಂಜೀವ್ ಅವರೇ, ನಮ್ಮ ಹತ್ರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ. ಹೇಳಿ ಅವರಿಗೆ. ನಾನಾ? ಸರಿ, ನಾನೇ ಹೇಳ್ತೀನಿ ತಡೀರಿ. ಸರ್, ನಮ್ಮ ಹತ್ರ ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇಲ್ಲ. ಹೌದೇನ್ರಿ? ಹಾಂ ಸಾರ್, ಮದುವೆಯಾಗಿ 20 ವರ್ಷ ಆಯಿತು, ನಂದೇ ರಿಜಿಸ್ಟರ್ ಆಗಿಲ್ಲ. ಆದರೆ ನಿಮ್ಮ ಕಡೆಯಿಂದ ಯಾವುದು ಕಂಪ್ಲೇಂಟ್ ಬಂದಿಲ್ವಲ್ಲ? ಬಂದಿದ್ರೆ ನಿಮಗೂ ಬೇಕಿರೋದು. ಸುಮ್ಮನೆ ಹೋಗ್ರಿ. ಒಳ್ಳೆ ಮರ್ಯಾದೆ, ನಂಗೆ ಬೇಕಿತ್ತ ಇದು. ಏನಂತ ಸ್ಟೇಟ್ಮೆಂಟ್ ಕೊಡಕ್ಕೆ ಬಂದಿರೋದು ನೀವು? ಸರ್, ನಮ್ಮ ಮದುವೆ ಆಗಿದೆ, ಸರ್ಟಿಫಿಕೇಟ್ ಇಲ್ಲ. ಆದರೆ ಯಾರು ಒತ್ತಾಯದ ಮೇಲೇನೂ ನಾವು ಮದುವೆ ಆಗಿಲ್ಲ ಸರ್. ಮದುವೆ ನಿಮ್ಗೆ ಇಷ್ಟ ಇದ್ದೇ ಆಗಿರೋದಲ್ವಾ? ಹೌದು ಸರ್. ಕೃಷ್ಣಪ್ಪ, ಬನ್ರಿ ಇಲ್ಲಿ. ಸರ್ ರೀ, ಹಾರ ಕೊಡ್ರಿ ಅವ್ರಿಗೆ. ಹಾಂ ಸರ್. ಹಾರ ಹಾಕೊಳ್ರಿ. ರೀ ಕೃಷ್ಣಪ್ಪ, ಇಲ್ಲಿ ಯಾರ ಹತ್ರ ಒಳ್ಳೆ ಫೋನ್ ಇದೆ ರೀ? ಸರ್ ನಂದು ನಾರ್ಮಲ್ ಫೋನ್ ಸರ್, ಇದ್ರಲ್ಲಿ ತೆಗೆದ್ರೆ ಯಾರು ಅಂತಲೂ ಗೊತ್ತಾಗಲ್ಲ. ಉಮೇಶ್, ನಿಮ್ಮ ಹತ್ರ? ಒಳಗಡೆ ಚೆನ್ನಾಗಿ ಬರಲ್ಲ ಸರ್. ಸರಿಯಾಗಿದ್ದೀರಾ ಎಲ್ಲರೂ. ಇಷ್ಟೆಲ್ಲ ದುಡ್ಕೊತೀರಾ, ಒಂದೊಳ್ಳೆ ಫೋನ್ ಇಟ್ಕೊಳಕ್ಕಾಗಲ್ವಾ? ಸರ್ ಅದಕ್ಕೊಂದು ಐಫೋನ್ ಅನಿಸುತ್ತೆ. ಹೌದೇನಮ್ಮ? ದೊಡ್ಡ ಮನೆಯವರ ನೀವು? ಸರ್ ಧರ್ಮರಾಜ್ ಮೊಮ್ಮಂಗ್ಳು ಸರ್. ಹೌದಾ? ಮೊದಲೇ ಹೇಳೋದಲ್ವೇನಮ್ಮ? ಎಲ್ಲಮ್ಮ ಕೊಡು ನಿನ್ನ ಫೋನು. ಕೃಷ್ಣಪ್ಪ, ಇವ್ರು ಹಾರ ಬದಲಾಯಿಸ್ಕೊಳ್ಳೋದನ್ನ ನೀಟಾಗಿ ಫೋಟೋ ಹಿಡಿದು ಆಮೇಲೆ ಪ್ರಿಂಟ್ ಹಾಕ್ಸ್ಕೊಂಡು ತೊಗೊಂಡು ಬಾ. ಸರ್ ಅದೆಲ್ಲ ಬೇಡ ಸರ್, ನಾವು ಸ್ಟೇಟ್ಮೆಂಟ್ ಬರ್ಸ್ಬಿಟ್ಟು ಹೋಗ್ತೀವಿ. ಸ್ಟೇಟ್ಮೆಂಟ್ ಜೊತೆ ಪ್ರೂಫ್ ಕೂಡ ಇರಲಿ ಬಿಡಿ. ನಮ್ಮ ಸ್ಟೇಷನಲ್ಲಿ ಮದುವೆ ಆಗಿದೆ ಅನ್ನೋದು ನಮಗೂ ಒಂಥರ ಖುಷಿ. ಇನ್ನು ಯಾರೇ ಬಂದರೂ ನಾವು ನೋಡ್ಕೊತೀವಿ. ನೀವಿಬ್ಬರು ಸಂತೋಷವಾಗಿದ್ದೀರಾ, ನಿಮ್ಮಿಬ್ಬರು ಮಧ್ಯೆ ಏನೇ ಜಗಳ ಇಲ್ಲ ಅನ್ನೋದಕ್ಕೆ ನಾವೇ ಸಾಕ್ಷಿ ಅಲ್ವೇನ್ರಿ? ಹೌದು ಸರ್. ಸಂಜೀವ್ ಅವರೇ, ಇವರೆಲ್ಲ ಸಾಕ್ಷಿ ಅಂತ ಹೇಳ್ತಿದ್ದಾರೆ. ಡಿವೋರ್ಸ್ ಟೈಮಲ್ಲಿ ತೊಂದರೆ ಆದರೆ ನಾನು ಹೇಳೋದನ್ನು ಕೇಳ್ತಾ ಇಲ್ವಲ್ಲ, ನಾನೇನು ಮಾಡಲಿ? ಕೃಷ್ಣಪ್ಪ, ನೀಟಾಗಿ ಫೋಟೋ ಇಡಿ. ಸರ್ ಟಾಪ್ ಆ್ಯಂಗಲ ಲೋ ಆ್ಯಂಗಲ ಸರ್? ಮೊಬೈಲಲ್ಲಿ ಅವ್ರು ಬಂದರೆ ಸಾಕು, ಆ ಥರ ತೆಗಿ. ಒಳ್ಳೆ ಮರ್ಯಾದೆ. ಹಾಂ ರೆಡಿ ಸರ್. ಏನು ಮುಖ ನೋಡ್ಕೊತಾ ಇದ್ದೀರಾ? ಹಾರ ಬದಲಾಯಿಸ್ಕೊಳ್ಳಿ. ಕೊಡಮ್ಮ.